ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಂತೋಷ್ ಅನಂತಪುರ ಇವರು ಬರೆದಂತಹ ಚೆಂಡೆ ಅನ್ನುವಂತಹ ಕಥೆಯ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಸಂತೋಷ್ ಅನಂತಪುರ ಇವರ ಪರಿಚಯ ನೋಡೋಣ. ಸಂತೋಷ್ ಅನಂತಪುರ ಇವರು ಮೂಲತಃ ಕೇರಳ ಕಾಸರಗೋಡು ಜಿಲ್ಲೆಯ ಅನಂತಪುರದವರು. ಕೇರಳ ರಾಜ್ಯದಲ್ಲೇ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಪದವಿ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ವಿದ್ಯಾಸಂಸ್ಥೆ ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅನುಭವ ಕೂಡ ಇವರಿಗಿದೆ. ಈಗ ಪ್ರಸ್ತುತ ಅವರು ಬೆಂಗಳೂರಿನ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಥೆ, ಕವನ, ಲೇಖನಗಳು ಸೇರಿದಂತೆ ವಿವಿಧ ಸಾಹಿತ್ಯ ಪ್ರಕಾರಗಳು ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಇನ್ನು ಇವರು ಬರೆದಂತಹ ಕೃತಿಗಳು ಈ ರೀತಿ ಇವೆ: ಕಾಗೆ ಮತ್ತು ಕಡಲೆಬೇಳೆ, ಪಾಯಸ ಸವಾರಿ ಗಿರಿಗಿರಿ, ದೊಂದಿ, ಜಿಡ್ಡು ಕೃಷ್ಣಮೂರ್ತಿ ಇವು ಇವರ ಕೃತಿಗಳು. ಇವರು ಬರೆದಂತಹ ಚೆಂಡೆ ಕಥೆಯ ಸಾರಾಂಶ ನೋಡೋಣ ವಿದ್ಯಾರ್ಥಿಗಳೇ. ಸಂಸಾರ ಅಂದರೆ ಸಾವಿರಾರು ಸಮಸ್ಯೆಗಳು ಇರುವಂಥದ್ದಿರ್ತದೆ. ಆದರೂ ಕೂಡ ಸಂಸಾರದಲ್ಲಿ ಇರುವಂತಹ ಗಂಡ ಹೆಂಡತಿಯರು ಅಥವಾ ಅಪ್ಪ ಅಮ್ಮ ಯಾವಾಗಲೂ ಕೂಡ ಹೊಂದಿಕೊಂಡು ಹೋಗಬೇಕಾದದ್ದು ಅನಿವಾರ್ಯ, ಮತ್ತು ಅದು ಅನಿವಾರ್ಯವೇ ಹೌದು. ಯಾಕಂದರೆ ಅವರ ನಡುವೆ ಬೆಳೀತಾ ಇರುವಂತಹ ಅವರದೇ ಆದಂತಹ ಮಕ್ಕಳು ಇರುವಾಗ ಆ ಮಕ್ಕಳ ನಡುವೆ ನಾವಿದ್ದೇವೆ. ನಾಳೆ ಈ ಮಕ್ಕಳು ಕೂಡ ಏನನ್ನು ನಾವು ಹೀಗೆ ಈ ರೀತಿ ಜಗಳ ಮಾಡ್ತಾಯಿದ್ರೆ ಈ ಮಕ್ಕಳು ಏನು ಪಾಠವನ್ನು ಕಲಿತುಕೊಳ್ಬೋದು ಅನ್ನುವಂಥ ಒಂದು ಅರಿವು ಕೂಡ ಗಂಡ ಹೆಂಡತಿಯರಲ್ಲಿ ಇರಬೇಕಾದದ್ದು ಕೂಡ ಅಗತ್ಯ. ಇಲ್ಲಿ ಕಥಾನಾಯಕಿ ಶಾಲಿನಿಯ ತಂದೆ, ಇಲ್ಲಿ ಆಕೆಯ ತಂದೆ ತಾಯಿ ಯಾವಾಗಲೂ ಕೂಡ, ತಂದೆ ಬಹಳಷ್ಟು ಮೌನವಾಗಿರುವವನು. ತಾಯಿ ಯಾವತ್ತೂ ಕೂಡ ತನ್ನ ಗಂಡನ ಬಗ್ಗೆ ಅಂದರೆ ಶಾಲಿನಿಯ ಅಪ್ಪನ ಬಗ್ಗೆ ಟೀಕೆ ಮಾಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು, ಸದಾ ಕಾಲವೂ ಕೂಡ ಜಗಳ ಗಂಟೆಯಾಗಿಯೇ ಇದ್ದವಳು. ಈ ರೀತಿಯ ವರ್ತನೆ ಹೆತ್ತವರಲ್ಲಿ ಇದ್ದಾಗ ಆ ಪರಿಣಾಮ ಆ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನುವಂಥದ್ದಕ್ಕೆ ಈ ಒಂದು ಕತೆ ನಿದರ್ಶನವಾಗಿರ್ತದೆ. ಶಾಲಿನಿಗೆ ಇಲ್ಲಿ ಆಕೆ ಸಣ್ಣ ಮಗುವಿರುವಾಗ ಅರ್ಥ ಆಗದೇ ಇದ್ದರೂ ಕೂಡ ಆಕೆ ತಾನೂ ಕೂಡ ಸಂಸಾರಕ್ಕೆ ಬಂದ ನಂತರ, ಅಂದರೆ ಆಕೆ ಮದುವೆ ಆದ ನಂತರ ತನ್ನ ಅಪ್ಪನ ಮೇಲೆ ಮೊದಲು ಇದ್ದಂತಹ ಆ ತಾತ್ಸಾರ ಮನೋಭಾವನೆ ಈಗ ಅಪ್ಪನ ಕಷ್ಟ ನೋವಿನ ಭಾವನೆ ಆಕೆಗೆ ಅರ್ಥ ಆಗ್ತದೆ. ಆದರೆ ಕಾಲ ಮಿಂಚಿ ಹೋಗಿರ್ತದೆ. ಅಪ್ಪನಿಗೆ ಮಗಳ ಮೇಲೆ ತುಂಬ ಆಸೆ ಇದ್ದರೂ ಕೂಡ, ವಾತ್ಸಲ್ಯ ಇದ್ದರೂ ಕೂಡ ಅದಕ್ಕೆ ತನ್ನ ಹೆಂಡತಿ ಅಂದರೆ ಶಾಲಿನಿಯ ತಾಯಿ ಅಡ್ಡಿ ಬರ್ತಾಳೆ, ಅವಳು ವಿರೋಧ ಮಾಡ್ತಾಳೆ. ಹಾಗಾಗಿ ಅವರಿಬ್ಬರು ದೂರವೇ ಇರ್ತಾರೆ. ಇಡೀ ಸಂಸಾರದಲ್ಲಿ ಮೂವರು ಇದ್ದರೂ ಕೂಡ ಶಾಲಿನಿಯ ಅಪ್ಪ ಮಾತ್ರ ಒಂಟಿತನವನ್ನು ಅನುಭವಿಸ್ತಾ ಹೋಗ್ತಾನೆ. ಅವನು ಬಹುಶಃ ಈ ಒಂದು ಸಂಸಾರದಲ್ಲಿ ಜಗಳ ಮಾಡೋದಕ್ಕಿಂತ ಒಂಟಿತನವೇ ಬೆಸ್ಟ್ ಅನ್ನುವಂಥದ್ದು ಕೂಡ ಆತನ ತಲೆಯಲ್ಲಿ ಇದ್ದಿರ್ಬೋದು. ಹಾಗೆ ಈ ಶಾಲಿನಿಗೆ ಅಮ್ಮ ಆತನನ್ನು ವಿರೋಧಿಸ್ತಾ ಇದ್ದ ಕಾರಣದಿಂದ ಬಹುಶಃ ತಾನು ಕೂಡ ವಿರೋಧಿಸಬೇಕು ಅನ್ನುವಂಥ ಭಾವನೆ ಆಕೆಯಲ್ಲಿ ಬಂದಿರ್ಬೋದು. ಕೊನೆಗೆ ಆಕೆಯಲ್ಲಿ ಅಪ್ಪನ ಮೇಲೆ ಪ್ರೀತಿಯನ್ನು ತೋರಿಸಲಿಕ್ಕೆ ಆಗದೇ ಹೋದುದು ಕೂಡ ಈ ಒಂದು ಕಥೆಯ ದುರಂತ. ಅಂದರೆ ಅಲ್ಲಿ ಆಕೆ ಶಾಲಿನಿ ತನ್ನ ತಂದೆಯನ್ನು ಕಳ್ಕೊಳ್ತಾಳೆ. ಕೊನೆಯಲ್ಲಿ ತಂದೆಯನ್ನು ಕಳ್ಕೊಳ್ತಾಳೆ. ಆಕೆಗೆ ಯಾವುದೇ ಒಂದು ಭಾವನೆಯನ್ನು ತೋರ್ಪಡಿಸ್ಲಿಕ್ಕಾಗೋದಿಲ್ಲ. ತೋರಿಸ್ಬೇಕಂತ ಅವಳು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಆದರೆ ಕಾಲ ಮಿಂಚಾಗಿರ್ತದೆ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಚೆಂಡೆ ಅನ್ನುವಂತಹ ಕಥೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಆವಾಗ ಈ ಕಥೆಯನ್ನು, ಆ ಪ್ರಶ್ನೆಗೆ ಪೂರಕವಾಗಿ ನಾನು ಕಥೆಯನ್ನು ಹೇಳ್ತಾ ಹೋಗ್ತೇನೆ. ಆವಾಗ ನೀವು ಸರಿಯಾಗಿ ಕಥೆಯನ್ನು ಕೇಳುವಂಥದ್ದನ್ನು ನೀವು ರೂಢಿಸಿಕೊಂಡ್ರೆ, ಯಾವುದೇ ಇರ್ಬೋದು ನಿಮ್ಮ ಕಾಲೇಜಿಗೆ ಸಂಬಂಧಿಸಿದ ಹಾಗೆ, ಅದನ್ನು ಸುಲಭ ರೀತಿಯಲ್ಲಿ ಯಾವುದೇ ವಿಷಯಗಳು ಇರ್ಬೋದು, ಅದನ್ನು ಸುಲಭವಾದಂತಹ ನಿಮ್ಮದೇ ಆದಂತಹ ಒಂದು ರೀತಿಯಿಂದ ನೀವು ಅರ್ಥೈಸಿಕೊಂಡ್ರೆ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರಿಬೋದು, ಉತ್ತಮವಾದಂತಹ ಅಂಕಗಳನ್ನು ಕೂಡ ಗಳಿಸ್ಬೋದು ವಿದ್ಯಾರ್ಥಿಗಳು. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಏಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು, ಅನೇಕ ಸಾರಾಂಶಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನೀವು ಮಾತ್ರ ಅಂಕ ಗಳಿಕೆಯನ್ನು ಮಾಡಿದರೆ ಸಾಲದು, ನಿಮ್ಮ ಸ್ನೇಹಿತರು ಕೂಡ ಖುಷಿಯಾಗಿರಬೇಕಲ್ವ. ಅದಕ್ಕಾಗಿ ಅವರಿಗೂ ಕೂಡ ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, 8 ಅಂಕದ ಪ್ರಶ್ನೆ.
8 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ 2 ಪ್ರಶ್ನೆಗಳಿವೆ. ಆ 2 ಪ್ರಶ್ನೆಗಳಿಗೂ ಕೂಡ ಉತ್ತರ ಒಂದೇ ಇದೆ. ನೋಡಿ, ತಂದೆ ತಾಯಿಯ ನಡುವಿನ ವೈಮನಸ್ಸು ಮಕ್ಕಳ ಮೇಲೆ ಬೀರುವ ಪರಿಣಾಮವೇನು? ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ. ಅಥವಾ 2ನೇ ಪ್ರಶ್ನೆ, ಅಪ್ಪನ ತ್ಯಾಗ ಸೇವೆಯನ್ನು ಮಕ್ಕಳಿಗೆ ತಿಳಿಸಬೇಕಾದ ತಾಯಿಯೊಬ್ಬಳು ಅಪ್ಪನನ್ನು ದ್ವೇಷಿಸುವಂತೆ ಮಾಡಿದರೆ ಆಗುವ ತೊಂದರೆಗಳು ಏನು? ವಿವರಿಸಿರಿ. ಉತ್ತರ ನೋಡಿ ವಿದ್ಯಾರ್ಥಿಗಳೇ. ತಾಯಿಯಲ್ಲಿ ಇದ್ದಂತಹ ಒಂದು ವೈಮನಸ್ಸು ಆಕೆಯ ಮಕ್ಕಳ ಮೇಲೆ ಬೀರುವಂತಹ ಪರಿಣಾಮ ಬಹಳಷ್ಟು ಬಹುತೀಕ್ಷ್ಣವಾದದ್ದು. ತಂದೆ ತಾಯಿಯರ ನಡುವೆ ಇರುವಂತಹ ಈ ಒಂದು ವೈಮನಸ್ಸು ಮಕ್ಕಳ ಮನಸ್ಸಿನ ಮೇಲೆ ನೋವನ್ನು ಬೀರುವಂಥದ್ದು ಅಥವಾ ಮಾನಸಿಕ ಆಘಾತಗಳಿಗೂ ಕೂಡ ಕಾರಣವಾಗಬಹುದು. ಈ ಒಂದು ವೈಮನಸ್ಸು ವೈರುಧ್ಯ ಸ್ವಭಾವ ಕಾರಣವಾಗಿ ಮಕ್ಕಳು ಜೀವನ ಪರ್ಯಂತ ಕೊರಗಬೇಕಾಗುತ್ತದೆ. ಇದಕ್ಕೆ ಈ ಕಥೆಯಲ್ಲಿ ಬರುವಂತಹ, ಈ ಚಂಡೆ ಕಥೆಯಲ್ಲಿ ಬರುವಂತಹ ಸಂತೋಷ್ ಅವರು ಬರೆದಂತಹ, ಸಂತೋಷ್ ಅನಂತಪುರ ಇವರು ಬರೆದಂತಹ ಈ ಒಂದು ಕಥೆ ಚಂಡೆಯಲ್ಲಿ ಬರುವಂಥ ಒಂದು ಪಾತ್ರ ಶಾಲಿನಿ ಅನ್ನುವಂಥದ್ದೇ ಒಂದು ಉದಾಹರಣೆ. ಶಾಲಿನಿಯ ಅಪ್ಪ ಅಮ್ಮ ತಂದೆ ತಾಯಿಯರ ನಡುವಿನ ಸಂಬಂಧ ಅನ್ಯೋನ್ಯವಾಗಿರಲಿಲ್ಲ. ಶಾಲಿನಿಯ ಅಪ್ಪ ಕೇಶವ ಇಷ್ಟಪಟ್ಟ ಹೆಣ್ಣು ಶಾಲಿನಿಯ ಅಮ್ಮ. ಅಂದರೆ ಶಾಲಿನಿಯ ಅಮ್ಮ ತಾನೇ ಇಷ್ಟಪಟ್ಟು ಶಾಲಿನಿಯ ಅಮ್ಮನನ್ನು ಮದುವೆ ಆಗಿರ್ತಾನೆ. ಅಲ್ಲದೆ ಆಕೆ ಕೇಶವನ ದೂರದ ಸಂಬಂಧಿಯೂ ಹೌದು. ಆದರೆ ಆಕೆ ಜಗಳಗಂಟಿ ಸ್ವಭಾವದವಳಾಗಿದ್ದರು. ಹಾಗಾಗಿ ಕೇಶವ ಮತ್ತು ಈ ಶಾಲಿನಿಯ ಅಮ್ಮ ಇವರ ನಡುವೆ ಹೊಂದಾಣಿಕೆ ಇರುವುದಿಲ್ಲ. ಮದುವೆಯಾದಂತಹ ಮೊದಲು ಆರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರ ಸಂಬಂಧಗಳು ಇದ್ದವು. ಆದರೆ ಕ್ರಮೇಣ ಕಾಲ ಕಳೆದಂತೆ ಆಕೆ ಜಗಳಗಂಟಿಯಾಗ್ತಾ ಹೋಗ್ತಾಳೆ. ಹಾಗೆ ಶಾಲಿನಿಯ ಅಮ್ಮ ಶಾಲಿನಿ ತನ್ನ ಅಪ್ಪನನ್ನು ಅಂದರೆ ಆಕೆಯ ಗಂಡನನ್ನು ಪ್ರೀತಿಸದ ಹಾಗೆ ಮಾಡ್ತಾಳೆ. ಆ ಪ್ರೀತಿಯ ಅನುಭವ ಸಿಗದ ಹಾಗೆ ಮಾಡ್ತಾಳೆ. ಗಂಡ ಏತಿ ಎಂದರೆ ಹೆಂಡತಿ ಪ್ರೀತಿ ಅನ್ನುವವರೆಗೆ ಆ ಬಂಧ ಹದಗೆಡ್ತದೆ. ಅಷ್ಟೇ ಅಲ್ಲ, ಶಾಲಿನಿಯ ಅಮ್ಮ ಶಾಲಿನಿ ತನ್ನ ಅಪ್ಪನ ಪ್ರೀತಿಯನ್ನು ಅನುಭವಿಸದ ಹಾಗೆ ಮಾಡಿಬಿಡ್ತಾಳೆ. ಶಾಲಿನಿಯನ್ನು ಕೇಶವನ ಬಂಧುಗಳ ಜೊತೆಗೂ ಕೂಡ ಆಕೆ ಬೆರೆಯಲು ಬಿಡುವುದಿಲ್ಲ. ಅಷ್ಟೇ ಅಲ್ಲ, ಕೇಶವನ ಹೆತ್ತವರ ಜೊತೆಗೂ ಕೂಡ ಆ ಸಂಬಂಧ ಬೆಳೆಯಲು ಬಿಡುವುದಿಲ್ಲ. ಬೆಳೆಯುವಂತಹ ಮಗಳು ಹತ್ತಿರದಲ್ಲೇ ಇದ್ದಾಳೆ ಅನ್ನುವಂತಹ ಒಂದು ಯೋಚನೆಯೂ ಕೂಡ ಶಾಲಿನಿಯ ಅಮ್ಮನಲ್ಲಿ ಇರುವುದಿಲ್ಲ. ಆಕೆ ತನ್ನ ಹೆತ್ತವರ ಎದುರಿಗೆ ಕೇಶವನ ಹೆತ್ತವರನ್ನು ಬಹಳಷ್ಟು ತುಚ್ಛವಾಗಿ ಕಾಣ್ತಾಳೆ. ಆದರೂ ಕೂಡ ಕೇಶವ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡುವುದಿಲ್ಲ. ಅವನು ಕೆಲವೊಮ್ಮೆ ಖುಷಿಯಾದಾಗ ಇರ್ಬೋದು ಅಥವಾ ದುಃಖವಾದಾಗ ಇರ್ಬೋದು, ಮನೆಯ ಎದುರಿನ ಒಂದು ತಿಟ್ಟೆಯಲ್ಲಿ ಕುಳಿತು ತನ್ನ ಬೀಡಿಯನ್ನು ಹೊತ್ತಿಸಿಕೊಂಡು ಕಥಕ್ಕಳಿಯ ಹಾಡನ್ನು ತನ್ನಷ್ಟಕ್ಕೆ ಗುನುಗುತ್ತಾ ಚೆಂಡೆಯನ್ನು ಬಡಿಯುತ್ತಾ ತೀರ ಸಣ್ಣ ವಿಚಾರಗಳಿಗೆಲ್ಲ ಕೇಶವನ ಬಳಿ ಶಾಲಿನಿಯ ಅಮ್ಮ ಜಗಳವಾಡ್ತಾ ಇದ್ಲು. ಕೊನೆಗಂತೂ ದೂರುವುದೇ ಆಕೆಯ ಹವ್ಯಾಸವೂ ಅಭ್ಯಾಸವೂ ಆಗಿಬಿಡ್ತದೆ. ಹೇಗೆಂದರೆ ಆಕೆಯ ಮನೋಸ್ಥಿತಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷದ ಹಾಗೆ ಬದಲಾಗ್ತಾ ಇತ್ತು. ಥೇಟ್ ವಿರೋಧ ಪಕ್ಷದ ನಾಯಕಿ ಹಾಗೆ ಗಂಡನನ್ನು ವಿರೋಧಿಸುವುದೇ ಆಕೆಯ ಬದುಕಿನ ಬಹುಮುಖ್ಯ ಕಾಯಕವಾಗಿ ಹೋಗ್ತದೆ. ಮನೆಯಲ್ಲಿ ಮಾತ್ರವಲ್ಲ, ಆಕೆ ಹೊರಗೂ ಕೂಡ ಅದೇ ರೀತಿ ವರ್ತಿಸತೊಡಗುತ್ತಾಳೆ. ಅದಕ್ಕೆ ಸರಿಯಾಗಿ ಕೇಶವನ ಕೆಲವೊಂದು ಬಂಧುಗಳು ಕೂಡ ಶಾಲಿನಿಯ ಅಮ್ಮನ ಮಾತೇ ಸರಿ ಎನ್ನುವ ಹಾಗೆ ವರ್ತಿಸ್ತಾರೆ. ಇಲ್ಲಿ ಶಾಲಿನಿಗೆ ಮತ್ತು ಶಾಲಿನಿಯ ಅಮ್ಮ ಅಂದರೆ ಶಾಲಿನಿ ತನ್ನ ತಂದೆಯ ಬಗ್ಗೆ, ಶಾಲಿನಿಯ ಅಮ್ಮ ತನ್ನ ಗಂಡನ ಬಗ್ಗೆ ಈ ರೀತಿ ಒಂದು ಜಗಳ ಮಾಡುವಾಗ ಶಾಲಿನಿಯ ಅಮ್ಮನ ಬಂಧುಗಳು ಯಾರೂ ಕೂಡ ಬುದ್ಧಿ ಹೇಳುವಂತಹ ಗೋಜಿಗೆ ಹೋಗುವುದಿಲ್ಲ. ಕೇಶವನೇನೋ ಹೇಳಿ ಕೇಳಿ ತುಂಬ ರಸಿಕ. ಆತನ ಹೆಂಡತಿ ಅದಕ್ಕೆ ತದ್ವಿರುದ್ಧವಾಗಿದ್ದಳು. ಅದೊಂದು ದಿನ ಕೇಶವ ಹೆಂಡತಿಯ ಮುಡಿಗೇರಿಸಲು ಹೂವನ್ನು ತಂದರೆ ಏಕಾಏಕಿ ಆ ಹೂವನ್ನು ಶಾಲಿನಿಯ ತಾಯಿ ಆ ಹೂವನ್ನು ಬಿಸಾಡಿ, ಇನ್ನು ಮುಂದೆ ಈ ಒಂದು ಹೂವನ್ನು ತರಬೇಡ, ನನ್ನ ಕೂದಲು ಹಾಳಾಗುತ್ತದೆ,
ಎಂದು ಕಟ್ಟಿ ಮುರಿದಂತೆ ಆಡಿಬಿಡುತ್ತಾಳೆ, ಅದು ಕೂಡ ಒಂದು ಹೆಣ್ಣಾಗಿ. ಅಂದಿನಿಂದ ಕೇಶವ ಆಕೆಗೆ ಹೂವನ್ನು ತರುವಂತಹ ಗೋಜಿಗೆ ಹೋಗುವುದಿಲ್ಲ. ಆಕೆಯ ಬದಲು ಕೇಶವ ತನ್ನ ಮಗಳು ಶಾಲಿನಿಗೆ ಆ ಹೂವನ್ನು ತಂದು, ಅದು ಕೂಡ ಶಾಲಿನಿಯ ತಾಯಿ ಇಲ್ಲದೇ ಇರುವಂತಹ ಸಮಯದಲ್ಲಿ ಮಗಳ ತಲೆ ಕೂದಲಿಗೆ ಆ ಹೂವನ್ನು ಇಟ್ಟು ಬಿಡ್ತಾ ಇದ್ದ. ಶಾಲಿನಿಗೂ ಹೂವೆಂದರೆ ಬಹಳ ಇಷ್ಟವಾಗಿತ್ತು. ಅದು ಕೂಡ ಕದ್ದು ಮುಚ್ಚಿ ಹೂವನ್ನು ಮುಡಿಯುತ್ತಿದ್ದ ಅವಳು ತನ್ನ ತಂದೆ ಕೊಟ್ಟಂತಹ ಆ ಹೂವನ್ನು ತನ್ನ ತಾಯಿ ಬಂದ ಕೂಡಲೇ ಆ ಹೂವನ್ನು ಕದ್ದು ಬಿಸಾಡಿಬಿಡುತ್ತಿದ್ದಳು. ಯಾಕೆಂದರೆ ಪುನಃ ಅಪ್ಪ ಅಮ್ಮನ ನಡುವೆ ಜಗಳವಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಆ ಹೂವನ್ನು ತೆಗೆದು ಮತ್ತೆ ಅಪ್ಪನ ಕೈಗೆ ನೀಡಿಬಿಡುತ್ತಿದ್ದಳು. ಕೇಶವ ಮರುಮಾತನಾಡದೆ ಅದನ್ನು ಎತ್ತಿಕೊಂಡು ಹೋಗಿ ಕೊಟ್ಟಿಗೆಯಲ್ಲಿನ ಕಪಿಲೆಯ ಕೋಡಿಗೆ ಮುಡಿಸ್ತಿದ್ದ. ಇಲ್ಲಿ ಕಪಿಲೆ ಅಂದರೆ ದನದ ಹೆಸರು ವಿದ್ಯಾರ್ಥಿಗಳೇ. ಒಮ್ಮೆ ಶಾಲಿನಿ ಅಮ್ಮನಿಗೆ ತಿಳಿ ಹೇಳಿ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಯಾಕೆ ಪರಿಹರಿಸಿಕೊಳ್ಬಾರ್ದು ಅಂತ ಅಪ್ಪನನ್ನು ಧೈರ್ಯವಾಗಿ ಕೇಳ್ತಾಳೆ. ಅದಕ್ಕೆ ಕೇಶವ ಈ ರೀತಿ ಹೇಳ್ತಾನೆ, ಅಯ್ಯೋ ಮಗಳೇ, ಇನ್ನುಳಿದ ಬದುಕನ್ನು ಆಕೆಯ ಬಳಿ ಜಗಳವಾಡದೆ ನೆಮ್ಮದಿಯಿಂದ ನಿನ್ನ ಬೆಳವಣಿಗೆಯನ್ನು, ನಿನ್ನ ಸಂತಸವನ್ನು ಕಣ್ತುಂಬ ನೋಡಿ ಕಲಿಯಬೇಕು, ಹಾಗೆ ಕಣ್ತುಂಬ ನೋಡಿ ಕಳೆಯಬೇಕು ಅಂತ ತೀರ್ಮಾನಿಸಿದ್ದೇನೆ. ಅಷ್ಟಕ್ಕೂ ನಾನು ಆಕೆಯ ವಿತಂಡವಾದದ ಎದುರು ನಾನು ಗೆಲ್ಲುವುದುಂಟೆ. ನಮ್ಮಿಬ್ಬರ ಪ್ರತಿಯೊಂದು ಜಗಳವು ಆಕೆಗೆ ಪ್ರತಿಷ್ಠೆಯ ವಿಚಾರವಾಗಿರುವಾಗ ಮತ್ತು ಗೆಲ್ಲಲೇಬೇಕು ಎಂಬಂಥ ಹಠವಿರುವಾಗ ನಾನು ಮಾತನಾಡಿಯಾದರೂ ಸಾಧಿಸುವುದು ಏನು? ನನಗೆ ಮಾತನಾಡಲು ಗೊತ್ತಿಲ್ಲ ಎಂದಲ್ಲ, ಆಡಿದ ಮಾತು ನೋಯಿಸುವಂತಿದ್ದರೆ ಅದು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ಕಂದ. ಅದೇ ನೋವಿನಲ್ಲೂ ನಾನು ನಿತ್ಯ ಸಾಯುವಂತಾದರೆ ಅದಕ್ಕಿಂತ ಹೀನ ಬದುಕಿದೆಯೇ ಹೇಳು? ನಮ್ಮನ್ನು ನೋಯಿಸುವುದೇನಿದ್ದರೂ ನಾವು ಆಡಿದ ಮಾತುಗಳಿಂದ ಮತ್ತು ನಮ್ಮ ಕ್ರಿಯೆಗಳಿಂದ ಮಾತ್ರ. ಹಾಗಾಗಿ ನಿನ್ನ ಅಪ್ಪ ಮಾತು ಬರುವ ಮೂಕನಾದ ಮಗಳೇ ಎಂದು ಒದ್ದೆ ಕಣ್ಣನ್ನು ತನ್ನ ತುಂಡು ಬೈರಾಸಿನಿಂದ ಒರೆಸಿಕೊಳ್ಳುತ್ತಾ ಬೀಡಿಯನ್ನು ಹಚ್ಚಿ ಕೇಶವ ಆಕಾಶದತ್ತ ಹೊಗೆಯನ್ನು ಉಗುಳುತ್ತಾನೆ. ಹೀಗೆ ತಂದೆ ತಾಯಿಯರ ನಡುವಿನ ಈ ವೈಮನಸ್ಸು ಶಾಲಿನಿಯ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಮನಸ್ಸಿಗಾದ ಈ ಆಘಾತವನ್ನು ಹಿಮ್ಮೆಟ್ಟಲು ಆಕೆ ಅಪ್ಪನ ಚೆಂಡೆಯನ್ನು ಹೆಗಲಿಗೇರಿಸಿ ಆ ಚೆಂಡೆ ಹರಿಯುವವರೆಗೂ ಬಾರಿಸುತ್ತಾಳೆ. ಚೆಂಡೆ ಹರಿಯುವುದಕ್ಕೂ ಕೇಶವನ ನಿಶ್ಚಲ ಶರೀರವನ್ನು ಆದ್ಲಬ್ಯಾರಿ ಕರೆತರುವುದಕ್ಕೂ ಸರಿ ಹೋಗುತ್ತದೆ. ಇಲ್ಲಿ ತಂದೆ ತಾಯಿಯರು ಮಾಡುವಂತಹ ಜಗಳ ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗ್ತದೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳೇ ಈ ಪ್ರಶ್ನೆಯ ಉತ್ತರದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಸರಿಯಾಗಿ ಒಂದು ಸಲ ಕೇಳಿಸಿಕೊಳ್ಳಿ, ಆನಂತರ ನಿಮಗೆ ಬರಿಬೋದು. ಇನ್ನು 6 ಅಂಕದ ಪ್ರಶ್ನೆ ಇದೆ ನೋಡಿ. 6 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮನೆಯ ಜವಾಬ್ದಾರಿ ವಹಿಸಿಕೊಂಡು ಸರ್ವಸ್ವವನ್ನು ಧಾರೆ ಎರೆದ ಅಪ್ಪನ ಪಾತ್ರ ಚೆಂಡೆ ಕಥೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ವಿವೇಚಿಸಿರಿ. ಉತ್ತರ ನೋಡಿ. ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸರ್ವಸ್ವವನ್ನು ಧಾರೆ ಎರೆದ ಅಪ್ಪನ ಪಾತ್ರ ಚೆಂಡೆ ಕಥೆಯಲ್ಲಿ ಹೃದಯ ಕಲಕುವಂತೆ ಅಭಿವ್ಯಕ್ತಗೊಂಡಿದೆ. ಶಾಲಿನಿಯ ಅಪ್ಪ, ವಿದ್ಯಾರ್ಥಿಗಳು ಈ ಹೆಸರನ್ನು ಸರಿಯಾಗಿ ಗಮನಿಸಿಕೊಳ್ಳಿ, ಕೇಶವ ಮಾರಾರ್. ಶಾಲಿನಿಯ ಅಪ್ಪ ಕೇಶವ ಮಾರಾರ್ ಬಹಳ ಸೂಕ್ಷ್ಮ ಸ್ವಭಾವದ ಮನುಷ್ಯ. ಆದರೆ ಆತನ ಹೆಂಡತಿ ಹಠಮಾರಿ ಹೆಣ್ಣು. ಪರಿಣಾಮವಾಗಿ ಕೇಶವ ಬದುಕಿನ ಉದ್ದಕ್ಕೂ ಒಳಗೊಳಗೇ ನೋವನ್ನು ಅನುಭವಿಸಿ ಕೊನೆ ಉಸಿರೆಳೆಯಬೇಕಾಗುತ್ತದೆ. ಅಂತೆಯೇ ಕೇಶವನ ಪಾತ್ರ ಹೃದಯವನ್ನು ಕಲಕುತ್ತದೆ. ಮನೆಯ ಜವಾಬ್ದಾರಿಯನ್ನು ಹೊತ್ತು ಸರ್ವವನ್ನೂ ತ್ಯಾಗ ಮಾಡಿದ ಕೇಶವ ಯಾವುದನ್ನೂ ಕೂಡ ಅಪೇಕ್ಷಿಸಿದವನಲ್ಲ. ತನ್ನ ಸಣ್ಣ ಸಂಪಾದನೆಯಲ್ಲೇ ತನಗೆ ಸಾಧ್ಯವಾದಷ್ಟು ಮಗಳು ಮತ್ತು ಹೆಂಡತಿಯನ್ನು ನೋಡಿಕೊಳ್ಳುತ್ತಾನೆ. ಆದರೆ ಇದು ಆತನ ಹೆಂಡತಿಗೆ ಅರ್ಥವಾಗುವುದಿಲ್ಲ ಎನ್ನುವುದಕ್ಕಿಂತ ಆಕೆಗೆ ಅದು ಬೇಕಾಗಿರಲಿಲ್ಲ. ಹಾಗಾಗಿ ಅವಳು ತೀರಾ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅವಳು ಕೇಶವನೊಂದಿಗೆ ಜಗಳ ಮಾಡ್ತಾ ಇದ್ಳು. ಮಗಳು ಹೇಳುವಂತೆ
ಕೇಶವ ಹೆಂಡತಿಗೆ ತಿಳಿ ಹೇಳಿ ಇಬ್ಬರ ನಡುವಿನ ಆ ಒಂದು ವೈಮನಸ್ಸನ್ನು ಪರಿಹಾರ ಮಾಡಿಕೊಳ್ಳಬಹುದಿತ್ತು. ಆದರೆ ಹೆಂಡತಿಯ ಹಠಮಾರಿತನದಿಂದಾಗಿ ತಾನು ಗೆಲ್ಲಲು ಸಾಧ್ಯವಿಲ್ಲ ಎನ್ನುವಂತಹ ಸತ್ಯ ಕೇಶವನಿಗೆ ತಿಳಿದಿತ್ತು. ಹಾಗಾಗಿ ಆತನಿಗೆ ಹೆಂಡತಿಯ ಎದುರಿಗೆ ಮಾತನಾಡಲು ಬರುತ್ತಿರಲಿಲ್ಲ ಅಂತಲ್ಲ, ಆತನಿಗೆ ಆಕೆಯನ್ನು ವಿರೋಧಿಸುವಂಥದ್ದು ಅಥವಾ ಜಗಳ ಮಾಡುವಂಥದ್ದು ಗೊತ್ತಿತ್ತು. ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂಥ ಸತ್ಯ ಅವನಿಗೆ ತಿಳಿದಿತ್ತು. ಅಲ್ಲದೆ ತಾವು ಮಾಡುವಂತಹ ಜಗಳ ಅದು ಹೆಂಡತಿಯ ಪ್ರತಿಷ್ಠೆಯ ವಿಚಾರವಾಗಿರುವಾಗ ಮತ್ತು ಆಕೆ ಗೆಲ್ಲಲೇಬೇಕು ಅನ್ನುವಂತಹ ಹಠ ಆಕೆಯಲ್ಲಿ ಇದ್ದಾಗ ತಾನು ಮಾತನಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅನ್ನುವಂಥದ್ದನ್ನು ಕೂಡ ಕೇಶವ ತಿಳಿದುಕೊಂಡಿದ್ದ. ಹಾಗಾಗಿ ಆತ ಕೊನೆಗೆ ಮಾತನಾಡುವುದನ್ನೇ ಬಿಟ್ಟು ಬಿಡ್ತಾನೆ. ಅವನ ಮುಖದಲ್ಲಿ ಭಾವನೆಗಳು ಎಂದೋ ಸತ್ತು ಹೋಗಿರ್ತವೆ. ತುಂಡು ಬೀಡಿ, ಒಂದಿಷ್ಟು ಗಂಜಿ ಮತ್ತು ತನ್ನ ಚೆಂಡೆ ಇವೇ ಅವನ ಸರ್ವಸ್ವವಾಗಿದ್ದವು. ಎಲ್ಲ ನೋವು ಖುಷಿಗಳನ್ನು ಆತ ಚೆಂಡೆಯ ಮೂಲಕವೇ ಹೇಳಿಕೊಳ್ಳುತ್ತಿದ್ದ. ಇಂತಹ ಸೂಕ್ಷ್ಮ ಸ್ವಭಾವದ ಕೇಶವ ಮಾರಾರ್ ಕೊನೆಯಲ್ಲಿ ತನ್ನ ಒಂದು ದುರಂತವನ್ನು ಕಂಡುಕೊಳ್ಳುತ್ತಾನೆ. ಇದೊಂದು ಈ ಕಥೆಯ ವಿಪರ್ಯಾಸ. ಇನ್ನು ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಚೆಂಡೆ ಕಥೆಯ ಆಶಯವೇನು? ಈಗ ಹೇಳಿದಂತಹ ಕಥೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ, ನಂತರ ಉತ್ತರವನ್ನು ಬರಿಬೋದು. ಇನ್ನು ಟಿಪ್ಪಣಿ ಕೂಡ ಬರ್ಬೋದು. ಚೆಂಡೆ ಅನ್ನುವಂತಹ ಒಂದು ವಿಷಯದ ಮೇಲೆ ಟಿಪ್ಪಣಿ ಕೂಡ ಕೊಡ್ಬೋದು. ಇದೇ ಕಥೆಯನ್ನು ಕೇಳಿಸ್ಕೊಳ್ಳಿ. ಇನ್ನು 1 ಅಂಕದ ಪ್ರಶ್ನೆಗಳಿವೆ ನೋಡಿ. ಚೆಂಡೆ ಕಥೆಯ ಕರ್ತೃ ಯಾರು? ಉತ್ತರ ಸಂತೋಷ್ ಅನಂತಪುರ. 2ನೇ ಪ್ರಶ್ನೆ, ಈ ಕಥೆಯ ತಿರುಳು ಏನು? ಉತ್ತರ ದಾಂಪತ್ಯ ವಿರಸ ಅಥವಾ ವೈಮನಸ್ಸು ಮಕ್ಕಳ ಮೇಲೆ ಬೀರುವ ಪರಿಣಾಮ ಯಾವ ರೀತಿಯದು ಅನ್ನುವಂಥದ್ದನ್ನು ಹೇಳುವುದೇ ಈ ಕಥೆಯ ಆಶಯ. 3ನೇ ಪ್ರಶ್ನೆ, ಅಪ್ಪ ಅಮ್ಮನ ವೈಮನಸ್ಸಿನಿಂದ ಮಾನಸಿಕ ನೋವು ಯಾತನೆಗಳನ್ನು ಅನುಭವಿಸಿದವಳು ಯಾರು? ಉತ್ತರ ಶಾಲಿನಿ. 4ನೇ ಪ್ರಶ್ನೆ, ಶಾಲಿನಿಯ ತಂದೆ ಯಾರು? ಉತ್ತರ ಕೇಶವ ಮಾರಾರ್. 5ನೇ ಪ್ರಶ್ನೆ, ಶಾಲಿನಿಯ ಅಮ್ಮನ ಸ್ವಭಾವ ಎಂಥವುದು? ಉತ್ತರ ಜಗಳಗಂಟಿ ಹಾಗೂ ವಿತಂಡ ಸ್ವಭಾವದವಳು. 6ನೇ ಪ್ರಶ್ನೆ, ಶಾಲಿನಿಯ ತಂದೆಯ ಸ್ವಭಾವ ಎಂಥವುದು? ಉತ್ತರ ಸೂಕ್ಷ್ಮ ಸ್ವಭಾವ. 7ನೇ ಪ್ರಶ್ನೆ, ಶಾಲಿನಿ ಅಪ್ಪನ ಮನಸ್ಸಿಗೆ ನೋವಾದಾಗ ಏನು ಮಾಡುತ್ತಿದ್ದಳು? ಉತ್ತರ ಚೆಂಡೆ ಬಾರಿಸುತ್ತಿದ್ದಳು. 8ನೇ ಪ್ರಶ್ನೆ, ಶಾಲಿನಿ ತನ್ನ ತಂದೆಯನ್ನು ತಿರಸ್ಕರಿಸುವಂತೆ ಮಾಡಲು ಪ್ರಯತ್ನಿಸಿದವಳು ಯಾರು? ಉತ್ತರ ಶಾಲಿನಿಯ ಅಮ್ಮ. 9ನೇ ಪ್ರಶ್ನೆ, ದಾಂಪತ್ಯ ಯಾತನೆಗೆ ಕಾರಣ ಯಾರು? ಉತ್ತರ ಶಾಲಿನಿಯ ಅಮ್ಮ. 10ನೇ ಪ್ರಶ್ನೆ, ಶಾಲಿನಿಯ ಅಮ್ಮನ ದುರಂತಕ್ಕೆ ಕಾರಣ ಯಾರು? ಉತ್ತರ ಶಾಲಿನಿಯ ಅಪ್ಪನ ದುರಂತಕ್ಕೆ ಕಾರಣ ಯಾರು? ಉತ್ತರ ಶಾಲಿನಿಯ ಅಮ್ಮ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಚೆಂಡೆ ಕಥೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.